ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬ ಹೃದಯದಿಂದ ವಂದಿಸುವನಾಗಿದ್ದೇನೆ. ಕರ್ತನ ಈ ಕೃಪೆ ದಿವಸವನ್ನು ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ಕಳೆದ ಸಂಚಿಕೆಯಲ್ಲಿ ನಾವು ಕರ್ತನು ನಮ್ಮೊಂದಿಗೆ ಇದ್ದು ಕೆಲಸ ಮಾಡುವವರು, ಕರ್ತನು ಯಾವಾಗಲೂ ಸದಾಕಾಲ ನಮ್ಮ ಸಂಗಡ ಇರ್ತಾರೆ ಎಂಬುದಾಗಿ ನಾವು ನೋಡಿಕೊಂಡಿವ್ರೆ. ಆದರೆ ಈ ದಿವಸದಿಂದ ಕರ್ತನು ನಮ್ಮೊಂದಿಗಿದ್ದು ಆತನು ಅನೇಕ ವಿಷಯಗಳಲ್ಲಿ ತನ್ನ ಮಾದರಿಯ ಜೀವಿತವನ್ನು ನಮಗೆ ತೋರಿಸುವುದಕ್ಕೆ ಮನಸ್ಸು ಮಾಡ್ತಾನೆ. ನಾವು ಯೇಸುವಿನಂತೆ ಈ ಭೂಮಿಯ ಮೇಲೆ ಇರಬೇಕು ಅನ್ನುವಂಥದ್ದೇ ಒಬ್ಬ ಕ್ರೈಸ್ತನ ಮುಖ್ಯವಾದ ಗುರಿ, ಉದ್ದೇಶ ಮತ್ತು ಆತನ ರಕ್ಷಣೆಯ ಜೀವಿತ ಸಹ. ಯೇಸು ಈ ಭೂಮಿಯ ಮೇಲೆ ನಮಗೆ ಕಲಿಸಿಕೊಟ್ಟಿರುವಂಥ ಮುಖ್ಯವಾದ ಸಂಗತಿ ಆತನಂತೆ ನಾವು ಇರಬೇಕೆಂಬುದೇ. ನಾವು 1 ಯೋಹಾನ 2ನೇ ಅಧ್ಯಾಯದ ಅಲ್ಲಿ 6ನೇ ವಚನವನ್ನು ನೋಡುವಾಗ ನಾವು ಕ್ರಿಸ್ತ ಯೇಸುವಿನವರು ಆತನಲ್ಲಿ ನೆಲೆಗೊಂಡವರಾಗಿದ್ದೇವೆಂದು ಹೇಳುವಂಥ ಒಬ್ಬ ವ್ಯಕ್ತಿ ಆಗಿದ್ರೆ, ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ನಾವು ಈ ದಿವಸದಿಂದ ಯೇಸು ಹೇಗೆ ನಡೆದ್ರು ಎಂಬುದನ್ನ ನಾವು ಅದನ್ನ ನೋಡುವುದಕ್ಕೆ ಮನಸ್ಸು ಮಾಡಬೇಕು. ಯಾಕಂದ್ರೆ ಆತನು ಅನೇಕ ವಿಷಯಗಳಲ್ಲಿ ನಮಗೆ ಮಾದರಿಯನ್ನ ತೋರಿಸಿಕೊಟ್ಟಿದ್ದಾರೆ. ನೀವು 1 ಪೇತ್ರ 2ನೇ ಅಧ್ಯಾಯದ 21ನೇ ವಚನದಲ್ಲಿ ನೋಡುವಾಗ, ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನ ತೋರಿಸಿ ಹೋದನು. ಯೇಸು ನಮಗೆ ಮಾದರಿಯನ್ನು ತೋರಿಸಿದ್ದಾರೆ. ನಾವು ಹೇಗೆ ನಡೆಯಬೇಕು, ಹೇಗೆ ಕೂತ್ಕೊಳ್ಬೇಕು, ಹೇಗೆ ಮಾತನಾಡಬೇಕು, ಏನು ನೋಡಬೇಕು, ಯಾವುದರ ರೀತಿಯಲ್ಲಿ ಆಲೋಚನೆ ಮಾಡಬೇಕು, ಇವೆಲ್ಲವುಗಳ ವಿಷಯದಲ್ಲಿ ಕರ್ತನು ನಮಗೆ ಬಹಳಷ್ಟು ಮಾರ್ಗದರ್ಶನ ಮಾಡಿರುವುದನ್ನು ನಾವು ನೋಡಿಕೊಳ್ತೇವೆ. ಅದಕ್ಕಾಗಿ ಆತನ ಮಾದರಿಯನ್ನ ನಾವು ಈ ಭೂಮಿಯ ಮೇಲೆ ನಡೆಸಬೇಕಾಗಿದ್ರೆ ನಾವು ಆತನನ್ನ ಪೂರ್ಣವಾಗಿ ಲಕ್ಷ್ಯ ಕೊಟ್ಟು ನೋಡಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ನೋಡುವಾಗ ಆ ಪತ್ರಿಕೆ ಒಂದನ್ನು ನಮಗೆ ತೋರಿಸಿಕೊಡ್ತಾನೆ, ಯೇಸುವನ್ನು ಲಕ್ಷ್ಯವಿಟ್ಟು ನೋಡಿರಿ ಎಂಬುದಾಗಿ. ಅದಕ್ಕಾಗಿ ನಾವು ಪ್ರತಿಯೊಂದೊಂದು ಆಲೋಚನೆ, ಪ್ರತಿಯೊಂದು ಹೃದಯದ ಮಿಡಿತ ಅದು ಯೇಸುವಿನಂತೆ ನಡೆಯುವುದಕ್ಕೆ, ಯೇಸುವಿನಂತೆ ಆಗುವುದಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡುವುದು ಅತಿ ಅಗತ್ಯವಾಗಿರುವುದು ಎಂಬುದಾಗಿ ನಾನು ಹೇಳ್ತೇನೆ. ಒಂದು ವೇಳೆ ಯೇಸುವಿನಂತೆ ನಡೆಯುವುದಕ್ಕೆ ನಮ್ಮಲ್ಲಿ ಮನಸ್ಸಿಲ್ಲ ಅಂದ್ರೆ ಅದರ ಅರ್ಥ ಏನಂದ್ರೆ ಪ್ರಿಯರೇ, ನಾವು ಕ್ರಿಸ್ತನಿಗಾಗಿ ಏನು ಮಾಡುವುದಕ್ಕೆ ಅಸಾಧ್ಯ ಎಂಬುದಾಗಿ. ಅದಕ್ಕಾಗಿ ಈ ದಿವಸ ನಾವು ಯೇಸು ಬಹಳಷ್ಟು ದೀನತೆಯ ಪಾಠವನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ ಈ ಭೂಮಿಯ ಮೇಲೆ. ನಾವು ಫಿಲಿಪ್ಪಿದವರು ಬರೆದ ಪತ್ರಿಕೆ 2ನೇ ಅಧ್ಯಾಯದ 5ನೇ ವಚನದಲ್ಲಿ ನೋಡುವ, ಕ್ರಿಸ್ತ ಯೇಸುವಿನಲ್ಲಿರುವಂಥ ಮನಸ್ಸು ನಿಮ್ಮಲ್ಲಿ ಇರಲಿ. ಆತನು ಈ ಭೂಮಿಗೆ ಬಂದಾಗ ದೀನನು, ಬಹಳಷ್ಟು ದೀನನಾಗಿ ಆತನು ಇದ್ದನು. ದೈವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವ ಎಂಬ ಅಮೂಲ್ಯ ಪದವಿಯನ್ನು ಬಿಡುನಲ್ಲನ್ನು ಎಂದೆನಿಸಿದೆ. ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಸದೃಶ್ಯನಾದನು. ದಾಸನಂತೆ ಈ ಭೂಮಿಯ ಮೇಲೆ ನಡೆದು ಆ ದೀನತೆಯ ಪಾಠವನ್ನು ನಮಗೆ ಯೇಸು ಕಲಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಯೇಸು ನಮಗೆ ಕರೆ ಕೊಡುವುದೇನೆಂದ್ರೆ, ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವು ಭೂಮಿ ಮೇಲೆ ಬಹಳಷ್ಟು ಕಷ್ಟಪಡ್ತಾ ಇದ್ದೀರಿ ಆತ್ಮಿಕ ಜೀವಿತವನ್ನು ಸಾಗಿಸುವುದಕ್ಕಾಗಿ ನಾನು ನಿಮ್ಗೆ ಕಲಿಸ್ಕೊಡ್ತೇನೆ, ಬನ್ರಿ, ಆ ದೀನತೆಯ ಪಾಠವನ್ನು ನಾನು ನಿಮ್ಗೆ ಹೇಳ್ಕೊಡ್ತೇನೆ ಎಂಬುದಾಗಿ ಮತ್ತಾಯ 11:28-29ನೇ ವಚನದಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ಆತನು ಸಾತ್ವಿಕನು, ದೀನ ಮನಸ್ಸುಳ್ಳವನು. ಆತನು ಈ ಭೂಮಿಯ ಮೇಲೆ ಜೀವಿಸಿದ ಒಂದೊಂದು ಹೆಜ್ಜೆಗಳಲ್ಲಿ ನೋಡುವಾಗ ಆತನು ಬಹಳಷ್ಟು ದೀನ ಮನುಷ್ಯನಾಗಿದ್ದನು. ಆತನು ಆ ದೀನತೆಯಲ್ಲಿ ನಮ್ಮ ಜೀವಿತವನ್ನ ಆತನು ಸಾಧಿಸಬೇಕೆಂಬುದಾಗಿ ಸಹ ಆತನು ಕರೆ ಕೊಡುವುದನ್ನ ನಾವು ನೋಡ್ಕೊಳ್ತೇವೆ. ಅದಕ್ಕಾಗಿ ಯೇಸುವಿನಂತೆ ನಡೆಯುವುದು ಅಂದ್ರೆ ನಾವು ಹೇಗೆ ಅಂದ್ರೆ ಪ್ರಿಯರೇ, ಆತನು ಪ್ರತಿನಿತ್ಯ ಅನೇಕ ಜನರ ಸಲುವಾಗಿ ಈ ಭೂಮಿಯ ಮೇಲೆ ಆತನು ಯಾವಾಗಲೂ ಚಿಂತಿಸುವ ವ್ಯಕ್ತಿಯಾಗಿದ್ರು ಎಂಬುದಾಗಿ ನಾವು 1 ಕೊರಿಂಥ 10ನೇ ಅಧ್ಯಾಯದ 33ನೇ ವಚನದಲ್ಲಿ ನಾವು ನೋಡ್ಕೋತೇವೆ. ಇಡೀ ಮಾನವ ಕೋಟಿ ರಕ್ಷಣೆ ಹೊಂದಬೇಕು. ಎಷ್ಟೋ ದೇವ್ರ ಮಕ್ಕಳಲ್ಲಿ ಈ ಆಶೆನೇ ಇರುವುದಿಲ್ಲ. ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಜೀವಿತಕ್ಕಾಗಿ ಏನೇನೋ ವಿಚಾರಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಆದರೆ ಯೇಸುವಿನ ಆಲೋಚನೆಗಳು ಏನು ಪ್ರಿಯರೇ?
ಇಡೀ ಲೋಕದ ಪ್ರತಿ ಮನುಷ್ಯ ರಕ್ಷಣೆ ಹೊಂದಬೇಕು, ಅದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಸಹ ಸಿದ್ಧರಾಗಿದ್ರು ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಅದಕ್ಕಾಗಿ ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯದ 38ನೇ ವಚನದಲ್ಲಿ ನಮಗೆ ನೇರವಾಗಿ ಅಲ್ಲಿ ಬರೆಯದಿರುವುದನ್ನು ನಾವು ನೋಡ್ಕೊಳ್ತೇವೆ. ನಜರೇತಿನ ಯೇಸುವನ್ನ ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನ ಗುಣ ಮಾಡುತ್ತಾ ಸಂಚರಿಸಿದನು. ನೋಡ್ರಿ, ಯೇಸು ಎಷ್ಟು ಆ ಬ್ಯೂಟಿಫುಲ್ ಲೈಫ್ನ ನಮ್ಮ ಮುಂದೆ ತೋರಿಸಿಕೊಟ್ಟಿದ್ದಾರೆ. ದೀನನು ಮನ ಮುರಿದವರಾಗಿದ್ರು ಪ್ರೇರೆ. ಆತನು ಎಲ್ಲರೂ ರಕ್ಷಣೆ ಹೊಂದಬೇಕೆಂಬ ಒಂದು ಮಹಿಮೆಯ ಆಲೋಚನೆಯಿಂದ ತುಂಬಲ್ಪಟ್ಟಿರುವಂಥ ವ್ಯಕ್ತಿಯಾಗಿದ್ದರು. ತನ್ನ ಸ್ವಾರ್ಥಕ್ಕಾಗಿ ಏನು ಮಾಡಲಿಲ್ಲ. ಆತನು ಎಲ್ಲ ವಿಷಯಗಳಲ್ಲಿ ದೀನತೆಯುಳ್ಳವರಾಗಿ ತನ್ನ ಪ್ರಾಣವನ್ನು ಈಡುಕೊಡುತ್ತಾ ಅನೇಕ ಜನ ಪ್ರಿಯರ ಅದನ್ನೇ ನಮಗೆ ತೋರಿಸಿಕೊಡುವುದಕ್ಕೆ ಮನಸ್ಸು ಮಾಡ್ತಾರೆ. ಈ ದಿವಸದಿಂದ ನಾವು ಅದನ್ನು ಕಲಿಯುವುದಕ್ಕೆ ಮನಸ್ಸು ಮಾಡೋಣ. ಆ ರೀತಿಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ, ಪ್ರಾರ್ಥಿಸೋಣ. ಪ್ರಿಯರೇ, ನಾನು ಯೇಸುವಿನಂತೆ ಈ ಭೂಮಿಯ ಮೇಲೆ ನಡೆಯಬೇಕೆಂಬುದಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳೋಣ. ಆ ರೀತಿಯಲ್ಲಿ ಆಗುವಂತೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.